ಬಂಧುಗಳೇ, ಕನ್ನಡ ರಾಜ್ಯೋತ್ಸವ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮುಂಡ್ರಿಗಿಲ್ಲಿ ನಡೀತಾ ಇದೆ. ಇದ್ರದ್ದು ವಿಶೇಷ ಏನಂದ್ರೆ ಒಬ್ಬ ಕಂಡಕ್ಟರ್ ಇದಕ್ಕೆಲ್ಲ ಡ್ರೈವರ್ ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಾ ಇದಾರೆ. ಅವ್ರದ್ದು ಸ್ವಂತ ದುಡ್ಡಲ್ಲಿ ಮಾಡ್ತಾ ಇರುವಂತ ಒಂದು ಕನ್ನಡ ಅಭಿಮಾನಿಗಳ ಚಾಲಕರುಗಳು ಈ ರೀತಿ ತಮ್ಮ ಅಭಿಮಾನವನ್ನ ವ್ಯಕ್ತಪಡುತ್ತಾರೆ. ಅದಕ್ಕೆ ಈ ಒಂದು ನಮ್ಮ ಮುಂಡ್ರಿಗಿಯ ಒಂದು ಈ ಬಸ್ಸೇ ಸಾಕ್ಷಿ. ಈ ಒಳಗಡೆ ಬನ್ನಿ ನೋಡ್ರಿ ಯಾವ ರೀತಿ ಅವರು ಒಂದು ಅಲಂಕಾರವನ್ನ ಮಾಡಿದ್ದಾರೆ ಅಂತೇಳಿ. ಪ್ರತಿಯೊಂದು ಇದು ಹೂವಿನಲ್ಲೂ ಸಹಿತ ಒಂದು ಕನ್ನಡ ಒಂದು ಬಾವುಟವನ್ನ ಒಂದು ಅವರು ಪ್ರದರ್ಶಿಸುವ ಒಂದು ನಿಟ್ಟಿನಲ್ಲಿ ಈ ರೀತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ನೀವು ಅದೇನೋ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಕನ್ನಡ ವಿರೋಧಿಗಳು ಏನು ಮಾತಾಡ್ತಾ ಇದ್ದೀರಿ, ದುಡ್ಡಿಗೋಸ್ಕರ ಕನ್ನಡವನ್ನು ವಿರೋಧ ಮಾಡೋದಾಗ್ಲಿ, ಹಾಗೆ ಒಂದು ಪ್ರಚಾರಕ್ಕಾಗಿ ಕನ್ನಡದ ಬಗ್ಗೆ ಮಾತುಗಳನ್ನು ಹೇಳೋದಾಗ್ಲಿ ಈ ರೀತಿ ಮಾಡ್ತಾ ಇರ್ತೀರಲ್ಲ, ಅದು ಅಲ್ಲ ನಿಜವಾದ ಕನ್ನಡದ ಹೆಮ್ಮೆ. ಈ ತರ ನಿಮ್ಮ ಸ್ವಂತ ಖರ್ಚಿನಲ್ಲಿ ಏನು ಇವತ್ತು ಗದಗ ಜಿಲ್ಲೆಯಾದ್ಯಂತ ಇವರು ಏನು ಇವತ್ತು ಸಂಚಾರ ಮಾಡಲು ಹೊರಟಿದ್ದಾರೆ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಮ್ಮ ಮುಂಡ್ರಿಗಿಯಲ್ಲಿ ಮುಸ್ಲಿಮ ಬಾಂಧವರು ಎಲ್ಲರೂ ಆಯ್ತು ಈ ಕನ್ನಡ ಒಂದು ರಾಜ್ಯೋತ್ಸವದ ಬಗ್ಗೆ ಕನ್ನಡವನ್ನು ಮೆರೆಸ್ತಾ ಇದ್ದಾರೆ. ನೀವು ಏನು ಈಗ ರಾಜಕೀಯ ಪಕ್ಷಗಳು ಇರ್ತವೆ, ಒಂದು ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ರಾಜಕೀಯ ಉದ್ದೇಶದಿಂದ ಜಾತಿ ಆಮೇಲೆ ಧರ್ಮ ಪಂಥಗಳ ಮೇರೆಗೆ ಏನು ಅವರು ಇದನ್ನ ಮಾಡ್ತಾ ಇದ್ದಾರೆ ಆ ರೀತಿ ನಮ್ಮ ಕನ್ನಡದವರು ಇಲ್ಲಿ ನಮ್ಮ ಮುಂಡ್ರಿಗಿಯಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಾಯ್ತು, ಎಲ್ಲ ಪ್ರತಿಯೊಂದು ಜಾತಿ ಧರ್ಮದ ಎಲ್ಲ ಒಂದು ಬಾಂಧವರು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾವು ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಈಗ ಏನು ಕನ್ನಡ ರಾಜ್ಯೋತ್ಸವವನ್ನ ನೀವು ಕೂಡ ಒಂದು ನಿಮ್ಮ ಒಂದು ಮನಸ್ಪೂರ್ವಕವಾಗಿ ಮಾಡಿ, ಸುಮ್ಮನೆ ಶೋಕಿಗೋಸ್ಕರ ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ. ಈ ರೀತಿ ತಮ್ಮ ಕನ್ನಡ ಅಭಿಮಾನವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ, ಅದೇ ರೀತಿ ತಮ್ಮ ಈ ಮುಂಡ್ರಿಗಿಯ ಘಟಕ ವ್ಯವಸ್ಥಾಪಕರು ಸಹಿತ ಇದಕ್ಕೆ ಒಂದು ಅವರ ಒಂದು ನಿಟ್ಟಿನಲ್ಲಿ ಅವರ ಒಂದು ಏನು ಪಾರದರ್ಶಕತೆಯಲ್ಲಿ ಇದು ನಡೀತಾ ಇದೆ. ಆದ್ದರಿಂದ ಅವರು ಕೂಡ ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಂತ ಒಂದು ಕನ್ನಡದ ಅಭಿಮಾನಿಗಳನ್ನ ಆಮೇಲೆ ಚಾಲಕರುಗಳು ಈ ರೀತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ತಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆ ವಿಚಾರ. ಅವರಿಗೆ ಒಂದು ಕೋಟಿ ನಮನವನ್ನು ತಿಳಿಸುತ್ತಾ, ಹಾಗೆ ಕನ್ನಡ ಜನತೆಗೆ 62ನೇ ಕನ್ನಡ ರಾಜ್ಯೋತ್ಸವದ ಹಬ್ಬದ ಒಂದು ಉತ್ಸವದ ಒಂದು ಧನ್ಯವಾದಗಳನ್ನ ತಿಳಿಸುತ್ತಾ, ಸರಿ ಸುಮಾರು ಇದಕ್ಕೆ 1,20,000 ಖರ್ಚು, ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ಸುಮಾರು 1,70,000 ಹೆಚ್ಚಿನವರೆಗೂ ಖರ್ಚಾಗಿದೆ ಅಂತೆ. ಅದು ಅವರು ವರ್ಷವಿಡೀ ದುಡಿದ್ರು ನಾವು ಅಷ್ಟು ಇದು ಮಾಡೋಕ್ಕಾಗಲ್ಲ. ಅದನ್ನ ಅವರು ಒಂದೇ ದಿನದಲ್ಲಿ ಬರೀ ಕನ್ನಡಕ್ಕಾಗಿ ಮುಡುಪಾಗಿ ಇಡ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಕನ್ನಡ ಅಭಿಮಾನಿಗಳು. ಅದಕ್ಕೆ ಹೇಳ್ತಾ ಇರೋದು, ಎಲ್ಲಾದರೂ ಇರು ಎಂತಾದರೂ ಇರು, ಮೊದಲು ನೀನು ಕನ್ನಡಿಗನಾಗಿರು ಅಂತ ಹೇಳ್ತಾ ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋಣ, ಕನ್ನಡ ಶಾಲೆಯನ್ನು ಉಳಿಸೋಣ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋ ಲೈವ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. KRS ಪಾರ್ಟಿ ಗದಗ ಜಿಲ್ಲೆ ಅಂತ ಸಾವಿತ್ರ ಹಸ್ಬೆಂಡ್ ಮಾತಾಡ್ರಿ ಸರ್. ನಮಸ್ಕಾರ ಬಂಧುಗಳೇ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂತ ಒಂದು ಕುವೆಂಪು ಅವ್ರ ಮಾತಿದೆ. ಅದರ ತಕ್ಕಂಗೆ ಎಲ್ಲೇ ಇದ್ರು ಯಾವ ತರ ಇದ್ರು ಕನ್ನಡಕ್ಕಾಗಿ ದುಡಿತೀವಿ ಅನ್ನೋದನ್ನ ನಮ್ಮ ಡ್ರೈವರ್ ಸಾಹೇಬ್ರಾದಂತ ವೀರಣ್ಣವ್ರು ತೋರಿಸ್ಕೊಟ್ಟಾರೆ. ಯಾಕಂದ್ರೆ ವೀರಣ್ಣವ್ರು ಮಾಡ್ತಾ ಇರೋ ಕೆಲಸ ನಮಗ್ ಬಹಳ ಶ್ಲಾಘನೀಯ ಐತಿ. ಶ್ಲಾಘನೀಯ ಯಾವ ವಿಷಯಕ್ಕಂದ್ರೆ ಎಷ್ಟೋ ಜನ ಒಂದು ದಿನ ನವೆಂಬರ್ ಕನ್ನಡಿಗರು ಇರುವಂತ ಈ ಕರ್ನಾಟಕದೊಳಗ ಅವ್ರದ್ದು ಸ್ವಂತ ದುಡ್ಡು ಅವ್ರಿಗೆ ಬರೋ ಪೇಮೆಂಟು KSRTC ಇರುವಂತದ್ರಲ್ಲಿ ಅವ್ರಿಗೆ ತಕ್ಕಷ್ಟು ಮಾಡಿ ಇಷ್ಟೊಂದು ವಿಜೃಂಭಣೆಯಿಂದ ಕನ್ನಡೋತ್ಸವ ಮಾಡ್ತಾ ಇದಾರೆ. ಅದಕ್ಕೆ ನಾವು ಕನ್ನಡಿಗರಾಗಿ ಹುಟ್ಟಿದ ಪುಣ್ಯ. ಕರುನಾಡು ಪುಣ್ಯದ ನಾಡು ಅಂತ ಹೇಳ್ತಾರೆ. ನಾವು ಈ ನಾಡಲ್ಲಿ ಹುಟ್ಟಿರೋದು ಬಹಳ ಪುಣ್ಯ ಐತಿ. ನಮ್ಗೆ ಇಂಥದ್ದು ಮಾಡ್ತಿರೋದಕ್ಕೆ ನಾವು ವೀರಣ್ಣವ್ರಿಗೆ ಬಹಳ ಗೌರವ ಇದನ್ನ ಮಾಡ್ಬೇಕಾಗುತ್ತೆ, ಅಭಿನಂದನೆಗಳು ಸಲ್ಲಿಸ್ತಾ ಇದೀವಿ. ಈ ನಮ್ಮ KRS ಗದಗ ಜಿಲ್ಲಾ ವತಿಯಿಂದ ಇದು ಒಂದು ನಾವು ತೋರಿಸ್ಬೇಕಾಯ್ತು ಗದಗ ಜಿಲ್ಲಾ ಘಟಕದಿಂದ. ಈ ಬಸ್ ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗುತ್ತಾ. ಅಷ್ಟೊಂದು ಖರ್ಚು ಮಾಡಿದ್ದಾರೆ ಯಾರಿಗೋಸ್ಕರ? ಕನ್ನಡಕ್ಕೋಸ್ಕರ. ಇಂಥವ್ರಿಗೆ ಸನ್ಮಾನಗಳು ಗೌರವಗಳು ಏನ್ ಸಲ್ಲಬೇಕು ಅದು ಸರ್ಕಾರದಿಂದ ಆಗಬೇಕು, ಒಂದೇ ಕೆಲಸ. ಯಾಕಂದ್ರೆ ಇದ್ರದ್ದು KRS ಆಗ್ರಹ ಮಾಡುತ್ತಾ ಸರ್ಕಾರಕ್ಕ. KRS ಪಕ್ಷ ಗದಗ ಜಿಲ್ಲಾ ಘಟಕದಿಂದ ಇವ್ರಿಗೆ ಸನ್ಮಾನಗಳು ಏನೇನು ಬರಬೇಕಾಗಿರೋ ಇದಾವು, ರಾಜ್ಯೋತ್ಸವ ಪ್ರಶಸ್ತಿಗಳು, ಇಂಥವ್ರನ್ನ ಹುಡುಕೊಡ್ರಿ. ಬೇರೆದವ್ರಿಗೆ ಎಂತೆಂಥವ್ರಿಗೆ ಕೊಡೋಕ್ಕಿಂತ ಇಂಥವ್ರಿಗೆ ಹುಡುಕೊಡ್ರಿ. ಮಾಡಿದಂಥವ್ರು ಇದಾರೆ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೊಂದು ಇದನ್ನ ಮಾಡೋದ್ರು, ಅದೇ ದಾರಿಯಲ್ಲಿ ಇವ್ರು ನಡೀತಾ ಇದಾರೆ ವೀರಣ್ಣವರು. ಇವ್ರಿಗೆ ಒಂದು ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತ
ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ. ಯಾವ ಚಾನಲ್ ಬರ್ತೀವಿ ಸರಿ, ಫೇಸ್ಬುಕ್ ಲೈವ್ ಇದೆ. ಬಂಧುಗಳೇ ನೋಡ್ರಿ ಯಾವ ಲೆವೆಲ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೋಟೋ ಇದೆ. ಅದ್ರ ಜೊತೆಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಎಲ್ಲ ಯಾವುದೇ ಜಾಗಕ್ಕೆ ಹೋದ್ರೂ ಕನ್ನಡ ಐತೆ ಅನ್ನೋಕ್ಕೆ ತೋರ್ಸಕ್ಕೆ ಒಂದು ಉದಾಹರಣೆ ಇದೆ. ಇಂಥವ್ರಿಗೆ ಕರ್ನಾಟಕದ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಇಂಥ ಸರ್ಕಾರಿ ನೌಕರಿಲಿದ್ದು ಕಡಿಮೆ ಸಂಬಳದಲ್ಲಿದ್ದು ತಮ್ಮ ವೃತ್ತಿ ಬದುಕಿಗೆ ಒಂದು ಒಳ್ಳೆ ಜೀವನಕ್ಕೆ ಒಂದು ಆಧಾರ ರೂಪಿಸಿದವ್ರನ್ನ ನೀವು ತೋರಿಸ್ಬೇಕು ಅಂತ ನಾವು ಇವತ್ತಿಗೆ ನಿಮ್ಗೆ ಕೇಳ್ಕೋಬೇಕಾಗುತ್ತೆ. KRS ಗದಗ ಜಿಲ್ಲಾ ಘಟಕದ ವತಿಯಿಂದ ಇದೊಂದು ಎಲ್ಲರ ಹತ್ರ ಮನವಿ. ಮಾಡ್ರಿ ಮಾಡ್ರಿ ಮಾಡ್ರಿ. ಒಂದು ನಿಮಿಷ ಅಲ್ಲೇ 25-30,000